ಹಾಯ್ ಫ್ರೆಂಡ್ಸ್, ಇವತ್ತು ನಾನು ರೆಸ್ಟೋರೆಂಟ್ ಸ್ಟೈಲಲ್ಲಿ ಕುಷ್ಕ ರೈಸ್ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಹಾಗೆ ತುಂಬಾ ಸಿಂಪಲ್ ಆಗಿದೆ. ಹಾಗೆ ನಿಮ್ಮ ಮನೆಯಲ್ಲಿರುವಂಥ ಪದಾರ್ಥಗಳಿಂದನೇ ನೀವು ಈ ಕುಷ್ಕ ರೈಸ್ ಮಾಡ್ಬೋದು. ಹಾಗೆ ಇದು ನೀವು ಮಾರ್ನಿಂಗ್ ನಾಷ್ಟಕ್ಕೆ ಹಾಗೆ ಮಧ್ಯಾಹ್ನ ಊಟಕ್ಕಾದರೂ ಮಾಡ್ಬೋದು, ನಿಮ್ಮ ಇಷ್ಟ. ಈಗ ನಾನು ಈರುಳ್ಳಿನ ಕಟ್ ಮಾಡ್ಕೊಳಕತ್ತೀನಿ ರೀ. ಹಾಗೆ ನೀವು ರೆಸ್ಟೋರೆಂಟಲ್ಲಿ ಕುಷ್ಕ ರೈಸ್ ಹೇಗೆ ತಿಂತೀರಿ ನೋಡಿರಿ, ಅದೇ ರುಚಿ ಇರುತ್ತೆ ಮನೆಯಲ್ಲಿ ನೀವು ಮಾಡ್ಕೊಳ್ಳೋದು. ನಾ ಇಲ್ಲಿ 2 ಈರುಳ್ಳಿನ ಕಟ್ ಮಾಡ್ಕೊಳಕತ್ತೀನಿ ರೀ. ನಾನು ಉದ್ದಗೆ ಕಟ್ ಮಾಡ್ಕೊತೀನಿ ರೀ. ಉದ್ದಗೆ ತೆಳ್ಳಗೆ ಕಟ್ ಮಾಡ್ಕೊಳ್ಬೇಕು. ದಿಪ್ಪಾಗಿ ಕಟ್ ಮಾಡಿಕೊಂಡ್ರೆ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈನೂ ಆಗೋಲ್ಲ ಇವು. ಈಗ ಟೊಮೆಟೊ ಕಟ್ ಮಾಡ್ಕೊಳತ್ತೀನಿ ರೀ. ನಾ ಇವನ್ನ ರೌಂಡ್ ಶೇಪಲ್ಲಿ ಕಟ್ ಮಾಡ್ಕೊಳತ್ತೇನೆ ರೀ ಟೊಮೆಟೊ. ಮೆಣಸಿನ್ಕಾಯಿ ಒಂದು 6-7 ಮೆಣಸಿನ್ಕಾಯಿ ತೊಗೊಂಡೇನಿ ರೀ. ಉದ್ದಾಗಿ ಸೀಳ್ಕೋಬೇಕು ನಡುವೆ. ಈಗ ನಾನು ಗ್ಯಾಸ್ ಆನ್ ಮಾಡ್ಕೋತೀನಿ ರೀ. ನಮ್ಮ ಚಿಕ್ಕ ಮಗ ಬಂದು ರೈಸ್ ಆಯ್ತಾ ಅಮ್ಮ ಅಂತ ಕಾಣಿಸ್ತಿದ್ದ. ಹಾಗಾಗಿ ನಾನು ಸ್ವಲ್ಪ ವಿಡಿಯೋದಲ್ಲಿ ಗ್ಯಾಸಿನ ಕಟ್ಟಿ ಮೇಲೆ ಕುಂದಿರಿಸಿ ಕುಕ್ಕರ್ ಇಡೋದನ್ನು ವಿಡಿಯೋ ಮಾಡಿದ್ದೀನಿ. ಹಾಗೆ ಅವನಿಗೂ ಸಮಾಧಾನ ಆಗುತ್ತೆ. ಹಾಗೆ ಈಗ ನಾನು ಗ್ಯಾಸ್ ಆನ್ ಮಾಡಿಕೊಂಡು 1-2 ಸ್ಪೂನಷ್ಟು ತುಪ್ಪ ಹಾಗೆ 2 ಸ್ಪೂನಷ್ಟು ಎಣ್ಣೆ ಹಾಕ್ಕೋತೀನಿ ರೀ. ಕಸ್ತೂರಿ ಮೆಂತೆ, ಚಕ್ಕೆ, ಲವಂಗ, ಮೆಣಸು ಹಾಕ್ಕೋತೀನಿ ರೀ. ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋತೀನಿ. ಹಾಗೆ ತಾಯಂದ್ರಿಗೆ ಅಡುಗೆ ಮಾಡೋ ಟೈಮಲ್ಲಿ ಮಕ್ಕಳು ಬಂದು ತುಂಬಾ ಕಾಡಿಸ್ತವೆ. ಅವಾಗ ಸಮಾಧಾನ ಮಾಡಬೇಕಂದ್ರೆ ನಾವು ಏನಾದರೂ ಮಾಡಲೇಬೇಕು. ಈಗ ನಾನು ಕರಿಬೇವು ಹಾಕ್ಕೊಳತ್ತೀನಿ ರೀ. ಹಾಗೆ ಹಸಿಮೆಣಸಿನ್ಕಾಯಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಈರುಳ್ಳಿನ ಚೆನ್ನಾಗಿ ಕೆಂಪು ಮಾಡ್ಕೋಬೇಕು. ಈಗ ಈರುಳ್ಳಿ ಕೆಂಪಾದಮೇಲೆ ಧನಿಯಾ ಪುಡಿ, ಗರಂ ಮಸಾಲ, ಖಾರ ಪುಡಿ, ಅರಿಶಿನ ಪುಡಿ ಹಾಕ್ಕೋಬೇಕು. ಖಾರ ಪುಡಿ 2 ಸ್ಪೂನು, ಉಳ್ಕಿದ್ದೆಲ್ಲ 1 ಸ್ಪೂನ್ ಹಾಕ್ಕೊಳ್ಳಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಹಾಗೆ ಟೊಮೆಟೊ ಹಾಕ್ಕೊಳ್ಬೇಕು. ಮತ್ತು ಮೇಲೆ ಕೆಳಗೆ ಮಾಡ್ಕೊಂಡು ಟೊಮೆಟೊ ಫ್ರೈ ಆಗಬೇಕು ಚೆನ್ನಾಗಿ. ಈಗ ಅದಕ್ಕೆ ನಾನು ಒಂದು ಮುಚ್ಚಳನ ಮುಚ್ತೇನೆ ರೀ. ಮುಚ್ಚಿ ಒಂದು 5 ನಿಮಿಷ ಬೇಯಿಸ್ಕೊತೇನೆ ರೀ. ಈಗ ನೋಡಿರಿ ಬೆಂದಮೇಲೆ ನೋಡಿರಿ ಹೇಗೆ ಎಣ್ಣೆ ಬಿಟ್ಟಿದೆ ಮೇಲೆ ಚೆನ್ನಾಗಿ ಬೆಂದೈತಿ. ಈಗ ನಾನು 2 ಗ್ಲಾಸಷ್ಟು ಅಕ್ಕಿನ ತೊಳ್ಕೊಂಡಿದ್ದೀನಿ. 2 ಗ್ಲಾಸಷ್ಟು ಅಕ್ಕಿನ ಹಾಕ್ಕೊಳತ್ತೀನಿ ರೀ. ಮುಂಚೆನೇ ತೊಳ್ಕೊಂಡು ಇಟ್ಕೊಂಡಿದ್ದೆ. ಈಗ ಅದನ್ನು ಚೆನ್ನಾಗಿ ಒಗ್ಗರಣೆಯಲ್ಲಿ ಹುರ್ಕೊಳ್ಬೇಕು ಅಕ್ಕಿನ. ಈಗ ಇದಕ್ಕೆ ನಾನು 3 ಗ್ಲಾಸಷ್ಟು ನೀರು ಹಾಕ್ಕೊಳತ್ತೀನಿ ರೀ. ನಾ 5 ಗ್ಲಾಸಲ್ಲೇ 2 ವಾಟಿಯಷ್ಟು ಅಕ್ಕಿ ಹಾಕ್ಕೊಂಡಿದ್ದೆ. ಹಾಗಾಗಿ ನಾನು ಇದಕ್ಕೆ 3 ಗ್ಲಾಸಷ್ಟು ನೀರು ಹಾಕ್ಕೊಳತ್ತೀನಿ. ನಮಗೆ ಸ್ವಲ್ಪ ಮೆತ್ತಗೆ ಬೇಕು ಅಂದರೆ ರೈಸ್ ಇನ್ನೊಂದು ಅರ್ಧ ಗ್ಲಾಸಷ್ಟು ಹಾಕ್ಕೋಬೋದು. ಯಾಕಂದರೆ ಕುಸ್ಕ ರೈಸ್ ಆಗಲಿ ಪಲಾವ್ ಆಗಲಿ ಸ್ವಲ್ಪ ಉದ್ದರಿದ್ರೇ ರುಚಿ ಬರ್ತೈತಿ. ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಮೇಲೆ ಕೊತ್ತಂಬರಿ ಹಾಕ್ಕೋತೀನಿ ರೀ. ಹಾಗೆ ನೋಡಿರಿ 1-2 ಕುದಿ ಬಂದಮೇಲೆ ನಾನು ಕುಕ್ಕರ್ ಬಾಯಿನ ಕ್ಲೋಸ್ ಮಾಡಿಕೊಂಡು 3 ವಿಸಿಲ್ ಆದಮೇಲೆ ನೋಡಿರಿ ಓಪನ್ ಮಾಡಿದರೆ ರೆಸ್ಟೋರೆಂಟ್ ಸ್ಟೈಲಲ್ಲಿ ರುಚಿ ಕೊಡುವಂತಹ ಕುಸ್ಕ ರೈಸ್ ರೆಡಿ ಆಯಿತು. ಹಾಗೆ ಇದನ್ನು ನಾವು ಒಂದು ಪ್ಲೇಟ್ಗೆ ಸರ್ವ್ ಮಾಡಿಕೊಂಡು ಹೇಗಾಗಿದೆ ಅಂತ ನೋಡೋಣ. ಹಾಗೆ ಇದು ಮೊಸರು ಬಜ್ಜಿಯಲ್ಲಿ ತಿಂದರೆ ಇನ್ನೂ ಚೆನ್ನಾಗಿ ರುಚಿ ಬರ್ತೈತಿ. ಹಾಗೆ ನೀವು ನಿಮ್ಮ ಮನೇಲಿ ಟ್ರೈ ಮಾಡಿ ಹೇಗಾಗಿದೆ ಅಂತ ನನಗೆ ಕಮೆಂಟಲ್ಲಿ ತಿಳಿಸಿ. ಹಾಗೆ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ.